ನಮಸ್ತೆ ದಾವಣಗೆರೆ. ಸ್ವಲ್ಪ ಅಡ್ಡಾಗತ್ತ ಆತಣ ಸ್ವಲ್ಪ ಸ್ವಲ್ಪ ಹಾಗೆ ಓಕೆ ಆ ಕಡೆ ತಿರುಗಿಬಿಡೋಣ. ಬನ್ನಿ ಸರ್ರಮ್ಮ ನಾಲ್ಕು ಮಂದಿ ಮುಚ್ಕೊಂಡು ನೀವು ಯಾರು ಬರಲಿ ಬಿಡಲಿ ಬೋರ್ಡ್ ಅಂತ ಬರ್ಬೇಕು. ಗುರು ಗುರು ಸೈಡಿ ಬರ್ರಿ ಒಂಚೂರು. ಮೂವರು ಕೈ ಹಚ್ಬಿಟ್ಟು ತೂಕ ಇರುತ್ತೆ. ಓಕೆ ಓಕೆ ಅಮ್ಮ ಗೋಲು ಗೋಲು ಸರಿ. ನೀವೀಗ ಗೋಲ್ ಕೊಡೋರಿಗೆ ಲೇಟ್ ಆಗಿದೆ. ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನಕ್ಕೆ ನಮ್ಮ ದಾವಣಗೆರೆಯ ಕದಳಿ ಮಹಿಳಾ ವೇದಿಕೆಯ ವತಿಯಿಂದ ಈಗ ಭಜನೆ ಗಾಯನ ನೆರವೇರಿಕೊಂಡಿದ್ದು ಆ ಸುಶ್ರಾವಾದಂತಹ ಸಂಗೀತವನ್ನು ನಾವೆಲ್ಲರೂ ಸಹ ಆಲಿಸಿದ್ವಿ. ಆ ಕದಳಿ ಮಹಿಳಾ ವೇದಿಕೆಯ ಗೀತ ಗಾಯನ ಯಶಸ್ವಿಯಾಗಿದ್ದಕ್ಕಾಗಿ ಆ ಒಂದು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ನಿರ್ಮಲಾ ಶಿವಕುಮಾರ್ ಅವರ ತಂಡದ ಪರವಾಗಿ ಈಗ ನಾವು ನಮ್ಮ ಮಹಿಳಾ ಸಮಿತಿಯಿಂದ ಒಂದು ಕಿರುಕಾಣಿಕೆ ಇದನ್ನ ರೇಷಾ ಮೇಡಮ್ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸಭಿಕರಲ್ಲಿ ಸವಿನಯ ಪ್ರಾರ್ಥನೆ, ಒಂದು ಜೋರಾದ ಚಪ್ಪಾಳೆ ನಮ್ಮ ಮಹಿಳಾ ತಂಡಕ್ಕೆ. ಕದಳಿ ಮಹಿಳಾ ವೇದಿಕೆ ಅವರ ಗೀತ ಗಾಯನವನ್ನ ಈಗ ತಾನೇ ಪ್ರಸ್ತುತಪಡಿಸಿದ್ರು. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಕದಳಿ ಮಹಿಳಾ ವೇದಿಕೆಯ ಸರ್ವ ಸದಸ್ಯರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು. ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು. ಇದೇನು ಅತಿಥಿಗಳು ಆಗಮಿಸ್ತಾ ಇದ್ದಾರೆ, ಹಾಗಾಗಿ ವೇದಿಕೆಯನ್ನು ತೆರವುಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಅಲಂಕರಿಸಿರುವಂತಹ ಆಧ್ಯಾತ್ಮಿಕ, ಸಾಹಿತ್ಯಿಕ, ಸಾಮಾಜಿಕ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ, ನೈತಿಕ ಕ್ಷೇತ್ರ, ಇಂತಹ 10 ಹಲವು ಕ್ಷೇತ್ರಗಳಲ್ಲಿ ಇಡೀ ತಮ್ಮ ಬದುಕನ್ನೇ ಅದಕ್ಕಾಗಿ ಮುಡುಪಾಗಿಟ್ಟು ಸಮಾಜವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವತ್ತ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಕಂಕಣಬದ್ಧರಾಗಿ ಹಗಲು ರಾತ್ರಿ ದುಡಿತಾ ಇರುವಂತಹ ನಮ್ಮ ರಾಜಯೋಗಿನಿಯಾದಂತಹ ಬ್ರಹ್ಮಕುಮಾರಿ ಲೀಲಾಜಿಯವರು, ಪ್ರಧಾನ ಸಂಚಾಲಕರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ, ಅಕ್ಕನವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮ್ಮೇಳನದ ರೂವಾರಿಗಳಾದ, ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳಾದ ಹಾಗೂ ಎಲ್ಲರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಆ ಮಹಿಳೆಯರಲ್ಲಿ ಅಡಗಿರುವ ಅಂತಃಶಕ್ತಿಯನ್ನು ಬಡಿದೆಬ್ಬಿಸಿ ನೀವೂ ಸಹ ಎಲ್ಲದನ್ನೂ ಮಾಡಬಲ್ಲಿರಿ, ಏನನ್ನಾದರೂ ಸಾಧಿಸಬಲ್ಲಿರಿ ಅಂಥೇಳಿ ಒಂದು ರೂಪದಲ್ಲಿ ಗಂಡಾದರೂ ಭಾವದಲ್ಲಿ ಹೆಣ್ಣಾಗಿರುವಂತಹ ನಮ್ಮ ವಾಮದೇವಪ್ಪ ತೊಗಲೇರಿಯವರು ಈ ಒಂದು ಸಮ್ಮೇಳನದ ಪ್ರಮುಖ ರೂವಾರಿಗಳು. ಅವ್ರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ 77 ವರ್ಷ ತುಂಬ್ತಾ ಬಂತು, ಇನ್ನೇನು 78 ಕಾಲು ಇಡ್ತಾರೆ. ಆದರೆ 18ರ ಹರೆಯದ ಥರ ಅವ್ರು ಯಾವಾಗಲೂ ಕೆಲಸವನ್ನು ಮಾಡ್ತಾರೆ, ಸದಾ ಕ್ರಿಯಾಶೀಲರಾಗಿರ್ತಾರೆ. ಅಂತಹ ವಾಮದೇವಪ್ಪನವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ ನುಡಿಗಳನ್ನು ಆಡೋದಕ್ಕೆ, ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ನಮಗೆಲ್ಲ ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಮಹಿಳಾ ಆಯೋಗ ಇದೆ ಅಂಥೇಳಿ ಕೆಲವು ಜನಸಾಮಾನ್ಯರ ವ್ಯಕ್ತಿಗಳಿಗೆ ಗೊತ್ತೇ ಇರಲಿಲ್ಲ. ಆದರೆ ನಮ್ಮ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಈ ಮಹಿಳಾ ಆಯೋಗದ ಅಧ್ಯಕ್ಷರಾದ ಮೇಲೆ ಅವರು ಪ್ರತಿ ಸಾಮಾನ್ಯ ಜನರಿಗೂ ತಲುಪಿದ್ದಾರೆ.
ಸಾಮಾನ್ಯ ಜನರಿಗೂ ತಲುಪಿ ಅವರ ನೋವುಗಳನ್ನು, ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಸ್ಪಂದಿಸುವಂತಹ ಕೆಲಸವನ್ನು ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಅಂತಹ ನಾಗಲಕ್ಷ್ಮಿ ಚೌಧರಿಯವರನ್ನು ನಾನು ನೋಡಿದರೆ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಅವರೊಬ್ಬರು ಕೇವಲ ಸ್ತ್ರೀ ಅಷ್ಟೇ ಅಲ್ಲ, ಸ್ತ್ರೀ ಶಕ್ತಿಯಾಗಿ ಒಬ್ಬ ಸಿಂಹಿಣಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾದಂಥ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೇಡಮ್ ಸ್ವಾಗತ. ನಿಮ್ಮ ಈ ಸೇವಾ ಕಾರ್ಯ ಎಲ್ಲ ಮಹಿಳೆಯರ ಬದುಕನ್ನು ಬೆಳಗಲಿ, ಅವರ ಬಾಳನ್ನು ಬಂಗಾರ ಮಾಡಲಿ, ನೊಂದವರಿಗೆ ನ್ಯಾಯ ಸಿಗಲಿ, ನೊಂದವರಿಗೆ ಸುಖ ಸಂತೋಷ ಸಿಗಲಿ ಅಂಥೇಳಿ ತಾವು ಆ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ತಮಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾವು ಎಲ್ಲರನ್ನು, ನಮ್ಮ ವಾಮದೇವಪ್ಪರನ್ನು ಬಿಟ್ಟು ಉಳಿದ ಎಲ್ಲರನ್ನು ಬರೀ ಮಹಿಳೆಯರನ್ನೇ ಆಹ್ವಾನಿಸಿದ್ವಿ. ಆದರೆ ಮಹಿಳಾ ಮಾತೃ ಹೃದಯ ಆಗಿರ್ತಕ್ಕಂಥ ಮತ್ತೊಬ್ಬರು ಆಗಮಿಸಿದ್ದಾರೆ, ಬಿ ಪಿ ಹರೀಶ್ ರವರು. ಅನುರಾಧ ಅವರ ಪರವಾಗಿ ಇವತ್ತು ಹರೀಶ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹರಿಹರ ವಿಧಾನಸಭೆಯ ಶಾಸಕರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ತಮಗೂ ಸಹ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಒಂದು ಮಹಿಳಾ ಸಮ್ಮೇಳನದ ಪ್ರಧಾನ ಸಂಚಾಲಕರಾಗಿ ನಮ್ಮ ವೀಣಾ ಕೃಷ್ಣಮೂರ್ತಿಯವರು ಹಗಲು ರಾತ್ರಿ ಅನ್ನದೇ ನಿದ್ದೆಗೆಟ್ಟು ತಮ್ಮ ಮನೆಯ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ವೀಣಾ ಕೃಷ್ಣಮೂರ್ತಿಯವರಿಗೆ. ಇನ್ನು ಈ ಒಂದು ಹೆಳವನಕಟ್ಟೆ ಗಿರಿಯಮ್ಮ ಮಹಾದ್ವಾರದ ಉದ್ಘಾಟನೆ ಮಾಡಬೇಕಾಗಿದ್ದಂತಹ ಶ್ರೀಮತಿ ತಿಪ್ಪಮ್ಮ ಚಿಕ್ಕಮ್ಮನಟ್ಟಿ ದೇವೇಂದ್ರಪ್ಪನವರು ಜಗಳೂರು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಅತ್ಯಂತ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬಳ್ಳಾರಿ ಸಿದ್ದಮ್ಮ ಮಹಾದ್ವಾರವನ್ನು ಉದ್ಘಾಟನೆ ಮಾಡಬೇಕಾದಂತಹ ಅನುರಾಧ ಬಕ್ಕಪ್ಪ ಅವರು, ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ಏನು ಡಾಕ್ಟರ್ ಎಚ್ ಗಿರಿಜಮ್ಮ ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡಬೇಕಾದಂತಹ ಮಮತಾ ಬಸವಂತಪ್ಪನವರು, ಬಹುಶಃ ಅವರು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬರಬಹುದು, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ನಾಗಮ್ಮ ಕೇಶವಮೂರ್ತಿ ಸಭಾಂಗಣವನ್ನು ಉದ್ಘಾಟನೆ ಮಾಡಬೇಕಾಗಿದ್ದಂತಹ ಏನು ಸುಮಂಗಳ ಶಿವಗಂಗಾ ಅವರು ಸಹ ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತೀವಿ ಅಂತೇಳಿ ಹೇಳಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಟಿ ಗಿರಿಜಾ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂತಹ ಮಮತಾ ಹೊಸಗಾಡ್ರವರು, ಅವರು ಅನ್ಯ ಕಾರ್ಯ ನಿಮಿತ್ತ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಸ್ವಾಗತ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಾರಿಕಾ ಗಂಗಾಧರ ಸ್ವಾಮಿಯವರು, ಶ್ರೀಮತಿ ವಿನುತಾ ಶೇಖರ್ ಎಚ್ ತೆಕ್ಕಣ್ಣನವರು, ಡಾಕ್ಟರ್ ಗಿತ್ತೆ ಸಮೃದ್ಧಿ ಗಿತ್ತೆ ಮಾಧವ್ ವಿಠ್ಠಲ್ರಾವ್ರವರು ಮತ್ತು ಶ್ರೀಮತಿ ರೇಷ್ಮಾ ಕೌಸರ್ ಅವರು, ಹಾಗೂ ಶ್ರೀಮತಿ ಮಂಜುಳಾ ರವಿಚಂದ್ರ ಅವರು, ಹಾಗೂ ಶ್ರೀಮತಿ ಸಪ್ನಾ ವೀರೇಶ್ ಒಡೆಂಪುರ ಅವರು, ಶ್ರೀಮತಿ ಟಿ ನೀಲಾಂಬಿಕಾ ಮೇಡಮ್ ಅವರು, ಹಾಗೂ ಡಾಕ್ಟರ್ ನೀತಾ ಬಿ ರಂಗಸ್ವಾಮಿ ಅವರು ಆಗಮಿಸಿದ್ದಾರೆ. ದಾವಣಗೆರೆ ಮಹಿಳೆಯರ ಸಾಧನೆ ಜ್ಯೋತಿಯಂತೆ ಪ್ರಜ್ವಲಿಸಲಿ ಎಂಬ ಆಶಯಗಳೊಂದಿಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು. ಇವರು ತಮ್ಮ ಉದ್ಘಾಟನಾ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೇದಿಕೆ ಮೇಲೆ ತ್ಯಾಗಮೂರ್ತಿ, ಈ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಲೀಲಾ ತಾಯಿಯವರಿಗೆ, ಮತ್ತು ತಂದೆ ಸಮಾನ ಮಾತೃ ಹೃದಯ ವಾಮದೇವಪ್ಪನವರು, ನನಗೆ ಮೇಡಮ್ ಅಂತ ಕರಿಬೇಡ್ರಿ, ನಾಗಲಕ್ಷ್ಮಿ ಅಂತ ಕರೀರಿ, ಅಮ್ಮ ಅಂತಲೂ ಕರಿಬೇಡ್ರಿ, ನಿಮ್ಮ ಮಗಳ ಸಮಾನ ನಾನು. ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ತಾಯಂದಿರಿಗೂ ನಾನು ಹೃದಯಪೂರ್ವಕ ಗೌರವಪೂರ್ವಕ ನಮಸ್ಕಾರ ಮಾಡ್ತಾ, ವೇದಿಕೆ ಮುಂದಿರುವ ಪ್ರತಿಯೊಬ್ಬ ಮಹಿಳೆಗೂ, ತಾಯಿಗೂ, ಹೆಣ್ಣು ಮಗಳಿಗೂ, ಯಾಕೆಂದರೆ ವೇದಿಕೆ ಮೇಲಿರೋರಷ್ಟೇ ನಾಯಕಿಯರಲ್ಲ, ಪ್ರತಿಯೊಬ್ಬ ಮಗಳು ಅಂತರ್ಗತವಾಗಿ ಹುಟ್ಟಿನಿಂದಲೇ ನಾಯಕಿ. ಅವಳಿಗೆ ಅವಕಾಶ ಒಂದು ಸಿಗಬೇಕಷ್ಟೇ. ಅವಕಾಶ ಸಿಕ್ಕರೆ ತೊಟ್ಲು ತೂಗೋ ಕೈ ಜಗವನ್ನು ಆಳತ್ತೆ. ಅದು ಸತ್ಯ, ಅದು ಸತ್ಯ, ಅದು ಸತ್ಯ. ಪ್ರಾರಂಭ ಮಾಡೋಕ್ಕೆ ಮುಂಚೆ
ದಿಕ್ಸೂಜಿ, ಅದ ನಂತರ ಉದ್ಘಾಟಕ ಭಾಷಣ. ಆದರೆ ಏನಾಗ್ತದೆ ನೋಡಿ, ಇದು ಮಹಿಳಾ ಸಾಹಿತ್ಯ ಪರಿಷತ್ನ, ನಮ್ಮ ದಾವಣಗೆರೆ ಜಿಲ್ಲೆಯ ಮಹಿಳಾ ಸಾಹಿತಿಗಳ ಆ ಪರಿಷತ್ನ ಆ ಒಂದು ಸಮ್ಮೇಳನದ ಉದ್ಘಾಟನೆ. ಆದರೆ ಹೇಗೆ ಅಂತಂದರೆ ನೋಡಿ, ಉದ್ಘಾಟಕರು ಹಿಂದೆ ಹೋದರು, ದಿಕ್ಸೂಚಿಯವ್ರು ಹಿಂದೆ ಹೋದರು. ಪುರುಷ ಪ್ರಾಧಾನ್ಯ ಎಷ್ಟಿದೆ ಅಂತಂದರೆ ನೀವು ಆಮೇಲೆ ಮಾಡಿರಿ, ನಾವು ಮಾತಾಡ್ಬಿಟ್ಟು ಹೋಗ್ತೀವಿ. ಅಂದರೆ ಇದು ಒಂದೇ ವೇದಿಕೆಗೆ ಸೀಮಿತ ಆಗಿಲ್ಲ, ಎಲ್ಲ ವೇದಿಕೆಗಳಲ್ಲೂ ಹೆಣ್ಣು, ನೀವು ಎಷ್ಟೇ ಸಾಧನೆ ಮಾಡಿರಿ ನಿಮ್ಮನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅಂತಾರೆ. ಅಪ್ಪ ಸಮಾನರಾದಂಥ ನಮ್ಮ ವಾಮದೇವ್ ಅಪ್ಪನವ್ರಿಗೆ ಒಂದು ಮಾತು ಹೇಳ್ತೀನಿ. ಗಂಡಸ್ತನ ಅಂದರೆ ನಾನು ಮುಂದೆ, ನಾನು ಹೆಚ್ಚು ಅನ್ನೋದಲ್ಲ. ನಿಜವಾದ ಗಂಡಸ್ತನ, ಮಾತೃ ಹೃದಯ, ಮಹಿಳೆಯರನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂಡು ಆ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹ ಮಾಡಿ ಅವರ ಜೊತೆಗೆ ಶಿವ ಪಾರ್ವತಿಯರ ಥರ, ಅರ್ಧನಾರೀಶ್ವರ ಥರ ಇರುವುದೇ ಗಂಡಸತನ. ಪ್ರಾರಂಭ ಮಾಡುವ ಮುಂಚೆ ಎಲ್ರಿಗೂ ನಮಸ್ಕಾರ ಮಾಡಿದ್ದೀನಿ. ನನ್ನ ಒಬ್ಬಳು ಸ್ನೇಹಿತೆನೂ ಇದ್ದಾಳೆ, ರೂಪಶ್ರೀ, ಹೋಗ್ಬಿಟ್ರೋ ಏನೋ ಗೊತ್ತಿಲ್ಲ, ಅವರು ಡಾಕ್ಟ್ರು, ನಾವಿಬ್ಬರು ಒಟ್ಟಿಗೆ ಓದಿದ್ದು. ಇದ್ದೀರೇನವ? ನಿಮಗೂ ನಮಸ್ಕಾರ ಮಾಡ್ತಾ, ಯಾಕಂದರೆ ಸ್ನೇಹಿತೆಯನ್ನು ಮರಿಬಾರ್ದಲ್ರಿ. 28-30 ವರ್ಷಗಳ ಮುಂಚೆ ನಾನು ಅವರು GDC ಬೆಂಗಳೂರಿನಲ್ಲಿ ಒಟ್ಟಿಗೆ ಓದಿದ್ದು. ನನ್ನ ಸ್ನೇಹಿತೆಗೂ ಸಹ ನಮಸ್ಕಾರ ಮಾಡ್ತಾ, ತಾಯಿ ಲೀಲಾವತಿ ತಾಯಿ, GS ಶಿವರುದ್ರಪ್ಪನವರ ಆ ಹೆಣ್ಣು ಮಗಳ ಬಗ್ಗೆ ಬರೆದಂಥ ಒಂದು ಹಾಡನ್ನು ಆಡ್ತಾ ಪ್ರಾರಂಭ ಮಾಡೋಣ. ನನ್ನ ಜೊತೆ ನೀವು ಆಡ್ತೀರಲ್ಲ? ಆ ಸುಗಮ ಸಂಗೀತ ಆಡಿದ್ರಲ್ಲವ, ಆಹಾ, ಯಾವ ಗಂಡು ಮಕ್ಕಳು ಆಡ್ತೀರ್ರಿ ನೀವು? ಇಡೀ ವೇದಿಕೆಗೆ ಶೋಭೆ ತಂದ್ರವ ನೀವು, ಯಾರಿಗಿಂತ ಕಮ್ಮಿ ಇಲ್ಲವ ನೀವು. ಎಷ್ಟು ಚೆಂದಾಗಿ ಅದೇನದು, ಮೈಸೂರು ಏನದು, ಮರೆಯೋದುಂಟೆ ಮೈಸೂರು ಕೃಷ್ಣರಾಜ ಒಡೆಯ. ಆಹಾ, ಕಿವಿಗಳೆಲ್ಲ ಧನ್ಯ ಆಗೋಯ್ತವ. ಖಂಡಿತವಾಗ್ಲೂ ವಿಶ್ವ ಸಮ್ಮೇಳನ, ಕನ್ನಡ ಸಮ್ಮೇಳನ ದಾವಣಗೆರೆಯಲ್ಲಿ ನಡಿಬೇಕು. ನಾನು ಸಹ ಸರ್ಕಾರಕ್ಕೆ ಖಂಡಿತವಾಗ್ಲೂ ಪತ್ರವನ್ನು ಬರೆದು ಮನವಿಯನ್ನು ಮಾಡ್ತೀನವ. ಆ ರೈತ ಗೀತೆ ಆಡಿದ್ದು ಏನವ ಶಕ್ತಿ, ಏನವ ಸಂತೋಷ. ತಾಯಂದ್ರಿಗೆ ನಿಜವಾಗ್ಲೂ ನಂದೊಂದು ದೊಡ್ಡ ಸಲಾಂ. ನೋಡಿ, ಆ ತಂದೆಗೂ ನಮಸ್ಕಾರ. ಪ್ರತಿಯೊಂದು ಒಂದು ಹೆಣ್ಣು ಮಗಳು ಒಂದು ಹಾಡು ಹೇಳಿ, ಒಂದು ಪದಗಳನ್ನು ಹೇಳಿ, ಒಂದು ವಾಕ್ಯಗಳನ್ನು ಹೇಳಿ, ನಾನು ನಿಮ್ಮ ಜೊತೆ ಇದ್ದೀನವ್ವ, ಇದು ನಿಮ್ಮ ವಿಜಯ ರೇಖೆ, ಇದು ವಿಜಯ ಪತಾಕೆ ಅಂತ ನೀವು ಊದಿ ನಮಗೆಲ್ಲರಿಗೂ ಗೌರವಿಸ್ತಾ ಇರೋ ಆ ತಂದೆಗೂ ನಾನು ಮಗಳಾಗಿ ನಮಸ್ಕಾರ ಮಾಡ್ತೀನಿ. ಯಜಮಾನ್ರೆ, ನನಗೆ 9:15 ತಾಯಿ ಮಗುವಿನ ಆಸ್ಪತ್ರೆ ವಿಸಿಟ್ ಇತ್ತು. ನಮ್ಮ ತಂದೆಯವರು ಹೇಳಿದ್ರು, ನಮ್ಮ ವಾಮದೇವಪ್ಪ ಅವರು, ನಮ್ಮ ಮಹಿಳಾ ನಮ್ಮ ಅಧ್ಯಕ್ಷೆ ಇಬ್ಬರು ಹೇಳಿದ್ರು, ಮೇಡಮ್ ನಮ್ಮದು 10:30 ಕರೆಕ್ಟಾಗಿ ಉದ್ಘಾಟನೆ ಪ್ರಾರಂಭ ಆಗಿಬಿಡುತ್ತೆ, 10-15 ನಿಮಿಷ ಹೆಚ್ಚು ಕಡಿಮೆ ಅಂತ. ನಾನು ಮತ್ತೆ ಆಸ್ಪತ್ರೆಯವ್ರಿಗೆ ಹೇಳಿದೆ, ಕರೆಕ್ಟಾಗಿ 12 ಗಂಟೆಗೆ ಬರ್ತೀನಿ ಅಂತ. ಆದರೆ 12 ಗಂಟೆ ಆಯಿತು ನಾನು ನನ್ನ ಸರ್ದಿ ಬಂದು ತಗೊಳ್ಳೋದಕ್ಕೆ. ಹಾಗಾಗಿ ನನ್ನ ಭಾಷಣವನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ಬಟ್ ಪ್ರಾರಂಭ ಮಾಡೋಕ್ಕೆ ಮುಂಚೆ ಈ ಗೀತೆಯೊಂದಿಗೆ ಆ ಹೆಣ್ಣಿಗೆ ಗೌರವವನ್ನು ಕೊಡುವಂಥ ಡಾಕ್ಟರ್ GS ಶಿವರುದ್ರಪ್ಪ ಅವ್ರನ್ನ ನೆನೆಸ್ತಾ ಪ್ರಾರಂಭ ಮಾಡೋಣ. ಆಕಾಶದ ನೀಲಿಯಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ
ಸಾಕೆ ಸಾಕೇನ್ರವ ಸ್ತ್ರೀ ಅಂದರೆ ಸಾಲಲ್ಲವ, ಆ ಪದ ಕಡಿಮೆನವ ತಾಯಿಗೆ. ಅಂದರೆ ತಂದೆನ, ಗಂಡನ್ನ, ಮಗನನ್ನ ಎಲ್ಲರನ್ನೂ ತನ್ನ ಮಗನಾಗಿ ತಬ್ಬುವಂಥ ಆ ಆಕೆಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆನವ. ಎಲ್ಲ ನೋಡು, ನಮ್ಮ ವಾಮದೇವ್ ಅವ್ರಪ್ಪ ಹೇಳಿದ್ರು, ನನ್ನ ಅಮ್ಮ ಅಂತ ಕರಿಬೇಕು ಅಮ್ಮ ಅಂತ. ಯಾಕೆ ಅಂದರೆ ಒಂದು ಪುಟ್ಟ ಮಗುನೂ ಸಹ ನೀವು ಮನೆಗೆ ಹೋಗಿದ ತಕ್ಷಣ ನಿಮ್ಮ ಮೊಮ್ಮಗಳಿದ್ರೆ ನಿಮಗೆ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾಳೆ. ಅದು ತಾಯಿ ಹೃದಯ, ಅದು ಅಮ್ಮನೇ ಅದು ಅಲ್ವಾ. ಅಮ್ಮನ ಪ್ರೀತಿಗೆ, ಅಮ್ಮನ ಹಾರೈಕೆಗೆ, ಅಮ್ಮನ ಸೃಷ್ಟಿಗೆ ನೀವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಸಾಹಿತಿಗಳೆಲ್ಲ ಸೇರ್ಕೊಂಡಿದ್ದೀರಾ. ಯಾವಾಗಲೂ ಆ ಲೇಖನಿ ಖಡ್ಗಗಿಂತ ಕಠೋರ ಮತ್ತು ಶಕ್ತಿ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ನಿಮ್ಮ ಲೇಖನಿ ಇನ್ನಷ್ಟು ಕಠೋರವಾಗಿ ಬರೀಲಿ, ಇನ್ನಷ್ಟು ಶಕ್ತಿಯನ್ನು ತುಂಬಲಿ. ಹೆಣ್ಣು ಭ್ರೂಣ ಹತ್ಯೆ ದಾವಣಗೆರೆಯಲ್ಲಿ, ಬಾಲ್ಯ ವಿವಾಹಗಳು ಮತ್ತು ಪೋಕ್ಸೋ ಕೇಸ್ಗಳು. ನಿನ್ನೆ ನಾನು SP ಅವ್ರ ಜೊತೆ ಮಾತಾಡಿದಾಗ ಆ ಸಂಗತಿಯನ್ನು ಕೇಳಿ ಭಾಳ ನೋವಾಯಿತು. ಹೆಣ್ಣು ಮಕ್ಕಳು 18 ವರ್ಷ ತುಂಬೋದ್ರೊಳಗಡೆ ಪೋಕ್ಸೋ ಕೇಸ್ ಆಗುತ್ತೆ, ಯಾರನ್ನೋ ಪ್ರೀತಿ ಮಾಡಿ ಹೋಗ್ಬಿಡ್ತಾರೆ. ಬಾಲ್ಯ ವಿವಾಹಗಳು ಇನ್ನೂ ದಾವಣಗೆರೆ ಅಕ್ಕಪಕ್ಕದ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಲೇಖನಿ ಆಗಲಿ. ಹೆಣ್ಣು ಮಕ್ಕಳು ಬೇಡ ಅಂತ ಗೊತ್ತಿಲ್ಲದೇನೆ ತಾಯಿಯನ್ನು ಕರ್ಕೊಂಡೋಗಿ ಆ ಹೊಟ್ಟೆಯಲ್ಲಿರುವಂಥ ಏನೂ ಕಾಣದೇ ಇರುವಂಥ ಹೆಣ್ಣು ಮಗಳನ್ನು ಅಲ್ಲೇ ಅಬಾರ್ಷನ್ ಮಾಡಿ ಅಲ್ಲೇ ಸಾಯಿಸುವಂಥ ಈ ಒಂದು ಸಮಾಜ ಕೊನೆಯಾಗಲಿ. ನಿಮ್ಮ ಲೇಖನಿಗೆ ಆ ಶಕ್ತಿ ಬರಲಿ, ಆ ಕ್ರಾಂತಿಯ ಶಕ್ತಿ ಬರಲಿ ಅಂಥೇಳಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತಾಯಿ 90 ಲಕ್ಷ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯಾಗಿದೆವಾ. ಹುಟ್ಟಿದ ಮೇಲೆ ಕೊಲ್ಲದಾಗ ಏನು ಜಗಳನೇ ಜಗಳ, ಹೋರಾಟನೇ ಹೋರಾಟ. ಹೊಟ್ಟೆಲಿದ್ದಾಗ ಅವಳು ಮಗಳಲ್ವಾ, ಹೊಟ್ಟೆಲಿದ್ದಾಗ ಜೀವ ಅಲ್ವಾ. ಹೆಂಗ್ರಯ್ಯ ಸಾಯಿಸ್ತೀರ ನೀವು ಆ ಮಗುವನ್ನು? ತಾಯಿ ಡೆಲಿವರಿಗೆ ಹೋಗ್ಬೇಕಾದ್ರೆ ಮನೇಲಿ ಅತ್ತೆಯಿಂದ ಶುರುವಾಗತ್ತೆ. ಮೊದಲನೇ ಮಗು ಹುಟ್ಟೈತೆ, ಗಂಡು ಮಗುಲು ಆಗಲ್ವಾ, ಗಂಡು ಮಗು ಆಗ್ಬೇಕವ, ಹೊಟ್ಟೆ ಹೇಳ್ತಾರೆ ಫಸ್ಟೇ, ಆಮೇಲೆ ಯಾವ್ದು ಬೇಕಾದರೂ ಆಗಲಿ ಅಂತಾರೆ. ಇವತ್ತು ಪ್ರತಿ ಆಸ್ಪತ್ರೆಯಲ್ಲಿ ನೀವು ಗಂಡು ಹೆಣ್ಣಿನ ಒಂದು ರೇಷ್ಯೋ ತಗೊಂಡ್ರೆ ಗಂಡು ಮಕ್ಕಳೇ ಜಾಸ್ತಿ. ಇದು ಪ್ರಕೃತಿಗೆ ವಿರುದ್ಧವಾಗಿರುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಸೃಷ್ಟಿ ಮಾಡಿದ್ದೀವಿ. ಈ ಸಾಹಿತಿಗಳು, ನಮ್ಮ ಎಸ್ಪೆಷಲಿ ನಮ್ಮ ತಾಯಂದಿರು, ಮಹಿಳಾ ಸಾಹಿತಿಗಳ ಲೇಖನಿಯಲ್ಲಿ ಕ್ರಾಂತಿಯೊಂದು ಮೂಡಲಿ. ಆ ಹೆಣ್ಣು ಮಗಳ ಅಯ್ಯೋ ಅಂತ ಹೊರಗೆ ಬರದೆ ಹೊಟ್ಟೆಯಲ್ಲೇ ಸಾಯುವಂಥ ಆ ಒಂದು ಕೂಗಿಗೆ ಜೀವವನ್ನು ಕೊಡಲಿ ಅಂತ ಹೇಳ್ತಾ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೀನವ. ಚಪ್ಪಾಳೆ ಬೇಕಾ ಬೇಡವಾ? ನಮ್ಗೆ ಹೊಡಿರವ. ಗಂಡು ಮಕ್ಕಳು ಹೊಡಿತಾರೋ ಬಿಡ್ತಾರೋ, ಹೆಣ್ಮಕ್ಳು ಮಾತ್ರ ನಾವು ಹೆಣ್ಮಕ್ಳಿಗೆ ಸಹಕಾರ ಮಾಡೋಣ. ನೋಡ್ರಿ, ನಮ್ಮನ್ನು ಆಡ್ಕೋತಾರವ. 2 4 ಜಡೆ ಸೇರಿದ್ರೆ ಬರೀ ಜಗಳ ಅಂತಾರವ, ಅಸೂಯೆ ಅಂತಾರೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತಾರೆ, ಒಬ್ಬರು ವೇದಿಕೆ ಮೇಲೆ ಬಂದರೆ ಇನ್ನೊಬ್ರು ಹೆಂಗೋದ್ಲು ಗೊತ್ತಾ ಅಂತ ನಮ್ಮನ್ನು ಆಡ್ಕೋತಾರವ, ನಮ್ಮ ಬಗ್ಗೆ ಬರೀತಾರವ. ಆ ಥರ ನಾವು ಅದಕ್ಕೆ ವಿರುದ್ಧವಾಗಿ ನಿಂತ್ಕೋಬೇಕವ. ನಾವು ತಾಯಿನವ. ನಾನು ಹೇಳ್ತೀನಿ, ಸಹಕಾರ ಮಾಡುವಂಥ ತಾಯಿ, ಇನ್ನೊಬ್ಬಳನ್ನು ಕೈ ಹಿಡಿದು ನಿನ್ನ ಜೊತೆಯಲ್ಲಿ ನಡೆಯುವಂಥ ಹೆಣ್ಣು ಖಂಡಿತವಾಗ್ಲೂ ಯಾವತ್ತೂ ಕೆಳಗೆ ಬರಲ್ಲವ. ಅವಳು ಯಾವಾಗಲೂ ಮೇಲೆ 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 ಎತ್ತರಕ್ಕೆ ಬೆಳಿತಾಳವ. ಇದು ಸತ್ಯ. ಇದು ನಾನು ಕಂಡುಕೊಂಡಂಥ ಸತ್ಯನವ. ನಾವು ಹೆಣ್ಣು ಮಕ್ಕಳು ಇವ್ರು ಹೇಳ್ತಾರಲ್ಲ ಜಡೆ 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 ಅಂತ, ಇವ್ರನ್ನೆಲ್ಲರನ್ನು ಸುಳ್ಳಾಗಿ ನಾವು ಪರಿವರ್ತಿಸ್ಬೇಕವ. ಇದು ನಮ್ಮ ಕೈಯಲ್ಲಿದೆ. ನಾನು ಹೇಳ್ತೀನಿ ಕೇಳಿ, ಹೆಣ್ಣು ಗುಡಿಯಲ್ಲಿಲ್ಲವ. ನಮ್ದು ಯಾವುದು? ನಮ್ಮ ದಾವಣಗೆರೆ ತಾಯಿ ದುರ್ಗಮ್ಮ. ಯಾವುದೇ ಒಂದು ಊರಲ್ಲಿ ಒಂದು ಊರನ್ನ ಕಾಯಬೇಕು ಅಂತಂದರೆ ಗಂಡಸ ದೇವರಿಲ್ಲವ. ಅದು ಹೆಣ್ಣು ದೇವ್ರೆ. ಅದಕ್ಕೆ ಅವಳಿಗೆ ಗ್ರಾಮ ದೇವತೆ ಅಂತೀವಿ. ಏನವ ಗ್ರಾಮ ದೇವತಾ ಅಂತೀವೇನ್ರವ? ಇಲ್ಲವಾ, ತಿಳ್ಕೊಳ್ರಿ. ದುರ್ಗಮ್ಮ ಅಲ್ಲಿಲ್ಲವ, ಗುಡಿನಾಗಿಲ್ಲವ. ದುರ್ಗಮ್ಮ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದ್ದಾಳವ. ನೀವು ಆ ದುರ್ಗಿಯನ್ನು ಒಡೆದೆಬ್ಬರಿಸ್ಬೇಕು. ಎದಳವ,
ಏಟು ದಿನ ಮಲ್ಕೋತೀಯ? ಎದಳವ, ಎದೊಳ್ಬೇಕವ. ನಿಮ್ಮ ಶಕ್ತಿಗೆ ಮೀರಿದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಎಂಥ ಅಪಮಾನಗಳಾಗಲಿ ಅವಮಾನಗಳಾಗಲಿ, ಎಷ್ಟೇ ಸವಾಲುಗಳು ಬರಲಿ, ಗಂಟು ಮೂಟೆ ಕಟ್ಟಿ ಅದನ್ನು ಮೆಟ್ಲನ್ನಾಗಿ ಮಾಡಿಕೊಂಡು ನೀವು ಮುಂದೆ ಹೋಗಲೇಬೇಕವ. ಇಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಬಂದಿದ್ದೀರಾ, ಮಹಿಳಾ ನಾಯಕಿಯರು ಬಂದಿದ್ದೀರಾ, ಎಷ್ಟೊಂದು ಡಾಕ್ಟ್ರುಗಳಿದ್ದೀರಾ, ಮತ್ತು ಲಾಯರ್ಸ್ಗಳಿದ್ದೀರಾ, ಎಷ್ಟೋ ದನದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂಥ ಪ್ರತಿಯೊಂದು ನಾಯಕಿಯರಿದ್ದೀರಾ. ನಾನು ನಿಮಗೆ ಹೇಳಕ್ಕೆ ಒಂದನ್ನು ಇಷ್ಟಪಡ್ತೀನಿ. ನೀವೇನಾದರೂ ಕನಸು ಕಂಡ್ರೆ, ಆ ದಿಕ್ಕಿನಲ್ಲಿ ನೀವು ಹೋರಾಟ ಮಾಡಿದ್ರೆ, ನಿಮ್ಮಲ್ಲಿ ಸತ್ಯ ಇದ್ದರೆ, ನೀವು ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ತೀರಾ. ಇದು ಜಗತ್ತಿನ ನಿಯಮ, ಇದು ಪ್ರಪಂಚದ ನಿಯಮ. ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಯೂನಿವರ್ಸ್, ದ ಪವರ್ ಆಫ್ ಅಟ್ರಾಕ್ಷನ್. ನೀವೇನು ಅಂದ್ಕೊಳ್ತೀರಾ, ನೀವೇನು ಯೋಚನೆ ಮಾಡ್ತೀರಾ, ಅದು ನೀವು ಆಗ್ತೀರವ. ಯಾರಾದರೂ ಅವಮಾನ ಮಾಡಲವ, ತಲೆಗೆ ಅಕ್ಕ ಮಹಾದೇವಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಆ ತಾಯಿಗಿಂತ ಬೇಕೇನವ ನಮಗೆ ರೋಲ್ ಮಾಡಲು. ಕರ್ನಾಟಕದಲ್ಲಿ ನನಗಂತೂ ಯಾರಾದರೂ ಒಂದು ರೋಲ್ ಮಾಡಲು ಅಂತಂದರೆ ಅದು ಮಾತೆ ಅಕ್ಕ ಮಹಾದೇವಿ. ಏನವ ಅದು? 12ನೇ ಶತಮಾನದಲ್ಲಿ ಅರಮನೆಯನ್ನು ಬಿಟ್ಟು, ರಾಣಿ ಮಹಾರಾಣಿ ಅರಮನೆಯನ್ನು ಬಿಟ್ಟು ತನ್ನ ವಸ್ತ್ರಗಳನ್ನು, ಸೀರೆಯನ್ನು ಕಳಚಿ ಬಿಸಾಕಿ, ಇದೇ ತಾನಪ್ಪ ನಿನಗೆ ಬೇಕಾಗಿರೋದು, ತನ್ನ ಗಂಡನಿಗೆ ಕೌಶಿಕ ಮಹಾರಾಜ, ನಿನಗಿದೇ ತಾನೇ ಬೇಕಾಗಿರೋದು, ಕಾಮುಕ ಮುದ್ರೆ ಬೇಕಾಗಿದೆ ನಿನಗೆ ಅಂಥೇಳಿ ಸೀರೆಗಳನ್ನು ಬಿಚ್ಚಿ ಬಿಸಾಕಿ, ಬರೀ ಬೆತ್ತಲೆ ಕೂದಲನ್ನು ಹೀಗೆ ಮುಂದೆ ಬಿಟ್ಕೊಂಡು ಧಡ 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 ಧಡನೆ ನಡೀತಾ ಇರಬೇಕಾದ್ರೆ ಅರಮನೆಯವರೆಲ್ಲರೂ ದಿಗ್ಭ್ರಾಂತವಾಗಿ ನೋಡ್ತಾರೆ. ಏನಾಗಿದೆ? ಜನ ಎಲ್ಲ ಹುಚ್ಚಿ ಇವಳು ಯಾರನ್ನೋ ಇಟ್ಕೊಂಡಿರ್ಬೇಕು. ಅದೇ ತಾನೇ ಫಸ್ಟ್ ಮಾತಾಡೋದು. ಗಂಡ ಕೋಲ್ ತಗೊಂಡು ಬಾರಿಸಿರ್ಬೇಕು, ಇಲ್ಲ ಈಕಿ ಮೇಲೆ ದೆವ್ವ ಬಂದಿರಬೇಕು. ಅಯ್ಯೋ, ಒಂದೋರಿಲ್ಲ, ಆಡ್ಕೊಂಡೋರಿಲ್ಲವ. ಒಂದ್ಸಲ ನಾವು ಯೋಚನೆ ಮಾಡಿ, ನಮ್ಮ ಸೀರೆ ಹಿಂಗೆ ಕಾಣ್ತಿತ್ತಂದ್ರೆ ಟಿ ವಿನಾಗ ಅದರಲ್ಲಿ ಬಂದ್ಬಿಡ್ತು, ಬಟ್ಟೆ ಹಾಕ್ಕೊಳ್ಳಲ್ಲ ಸರಿಯಾಗಿ ಹೆಣ್ಮಕ್ಳು, ಅದಕ್ಕೆ ಅತ್ಯಾಚಾರ ಆಯಿತು. 7 ದಿನ ಮಾತಾಡ್ತೀರಪ್ಪ ನೀವು ಇನ್ನೂ. ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ವಯಸ್ಸಾದವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವ್ರು ಯಾವ ಬಟ್ಟೆ ಹಾಕ್ಕೊಂಡಿರ್ತಾರೆ ಹಂಗಿದ್ರೆ? ಅಕ್ಕ ಮಹಾದೇವಿ ನಿಜವಾಗ್ಲೂ ಆ ಒಂದು ಶಕ್ತಿ, ನಿಜ ಹೇಳ್ತೀನಿ, ಯಾವುದಕ್ಕೂ ನೋಡಿ. ಅವಳು ನಡಿಬೇಕಾದ್ರೆ ತನ್ನ ಊರು ಬಿಡೋ ತನ ಪಾದವನ್ನು ಕೆಳಗೆ ಊರ್ತಿರ್ಲಿಲ್ವಂತೆ, ಅಷ್ಟು ವೇಗವಾಗಿ ನಡೀತಾಳಂತೆ. ಸೀಬಾವಿ ನೀರತ್ರ ಹೆಣ್ಮಕ್ಳು ಭಾಳ ಸೊಕ್ಕು, ಇವಳಿಗೆ ಸೌಂದರ್ಯ ಇದೆ ಅಂತ ರಾಜನನ್ನು ಏನು ಒಸಿ ಆಟ ಆಡಿಸಿದ್ಲ ಈಕೆ. ಕೋಲ್ ತಗೊಂಡು ಸರಿಯಾಗಿ ಬಡ್ದಿರ್ಬೇಕು, ಅದಕ್ಕೆ ಹಿಂಗೆ ಓಡ್ತಾ ಇದ್ದಾಳೆ ಹುಚ್ಚಿ ಥರ. ಅಂದೋರಿಲ್ಲ, ಆಡ್ಕೊಂಡವ್ರಿಲ್ಲವ. ಅಂಥ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು ಅವರ ಈ ಥರನೇ ಅನುಭವ ಮಂಟಪಕ್ಕೆ ನಾವೆಲ್ಲ ಕೂತಿದ್ದೀವಿ. ಇಮ್ಯಾಜಿನ್ ಮಾಡಿ, ಅಕ್ಕ ಮಹಾದೇವಿ ಅಲ್ಲಿಂದ ಬರೀ ಬೆತ್ತೆಯಲ್ಲಿ ಕೂದಲನ್ನು ಮುಚ್ಕೊಂಡು ಇಲ್ಲಿ ಬಂದರೆ ನಮಗೆ ಹೆಂಗಾಗಬೇಕು? ಬರ್ತಿದ್ದಂಗೆ ಈಗ ನಮ್ಮ ವಾಮಪ್ಪ ದೇವರೇ ಅಲ್ಲಮ್ಮ ಪ್ರಭು ಅನ್ಕೊಳ್ಳೋಣ, ತಂದೆ ಸಮಾನ. ಅಕ್ಕ ಮಹಾದೇವಿ ಬಂದಿಲ್ಲಿ ನಿಂತರು, ಎಲ್ಲರೂ ದಿಗ್ಭಾಂತರಾಗಿ ನೋಡಿದ್ರು. ಯಾರವ ನೀನು? ತುಂಬು ಯೌವನದಲ್ಲಿ ಈ ಥರ ಬಂದಿದ್ಯಾ? ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಸ್ಥಾನ, ನಿನ್ನ ಗಂಡ ಯಾರವ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅಕ್ಕ ಮಹಾದೇವಿ, ಚಲುವಿಲ್ಲದ, ಕೇಡಿಲ್ಲದ, ಕುರು ಇಲ್ಲದ ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ. ಹೌದವಾ? ಚನ್ನ ಮಲ್ಲಿಕಾರ್ಜುನ ನಿನ್ನ ಗಂಡ ಅಂತ ಹೇಳಿಬಿಟ್ಟೆ ಸರಿ, ಹಿಂಗೆ ಯಾಕೆ ಬಂದಿದ್ಯಾ ನೀನು ವೈರಾಗ್ಯ ಅಂತ ಅಂದ್ಕೊಂಡ ಮೇಲೆ ಕೂದಲು ಯಾಕೆ ಮುಚ್ಕೊಂಡಿದ್ಯಾ ನೀನು ಅಂತ ಕೇಳ್ತಾರೆ ಅಲ್ಲಮ್ಮ ಪ್ರಭು ಅವರು. ಅವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಕೂದಲು ಮುಚ್ಕೊಂಡಿರೋದು ನನಗೋಸ್ಕರ ಅಲ್ಲ, ಇದು ಪ್ರಸಾದ ಕಾಯ, ಇದು ದೇವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ.
ನಾನು ಕೆಡುವ ಸಂದರ್ಭನೇ ಬರೋದಿಲ್ಲ. ಈ ಕೂದಲು ಮುಚ್ಕೊಂಡಿರೋದು ನಿಮ್ಮಂಥ ಕಾಮುಕ ಕಣ್ಣುಗಳಿಗೆ ಮಾತ್ರ. ನನ್ನನ್ನು ನೋಡಿ ನಿಮ್ಮ ಹೃದಯ ಕೆರಡಬಾರದು ಅಂತ ನಿಮಗೋಸ್ಕರ ನಾನು ಮುಚ್ಕೊಂಡಿರೋದು. ಕಾಮುಕ ಕಣ್ಣುಗಳಿಂದ ನಾನು ಮುಚ್ಕೊಂಡಿರೋದು ಅಂತ ಹೇಳ್ತಾರಪ್ಪ. ಚಪ್ಪಾಳೆ ಜೋರಾಗಿ ಬರಬೇಕು ಇದಕ್ಕೆ. ಮೂರನೇದು ಅಲ್ಲಂ ಪ್ರಭು ಅವರೇ, ಲಾಸ್ಟ್ ಮೂರನೇದು ಹೇಳ್ಬಿಡ್ತೀನಿ. ಅದು ಬಹಳ ಇಂಪಾರ್ಟೆಂಟ್. ಏನು ಇಷ್ಟು ನಮಗಂತಾರಲ್ರಿ, ಹೆಣ್ಣು ಮಗಳು ಮಾತಾಡಿದ್ರೆ ಬಜಾರಿ, ಸೈಲೆಂಟ್ ಆಗಿದ್ರೆ ಮೂಗಿ. ಹೋರಾಟದಲ್ಲಿದ್ರಂತೂ ಈಕೆ ಹುಚ್ಚಿ ಥರ ಆಡ್ತಾಳೆ. ಈಕೆಗೆ 4 ಸರಿಯಾಗಿ ಎಲ್ಲಾದರೂ ಕೊಟ್ಟು ಕೂಡಿಸ್ಬೇಕು. ಆದರೆ ಗಂಡಸ ಮಗ ಮಾತಾಡಿದ್ರೆ ಏನು ಚಲೋ ಮಾತಾಡ್ತಾನ್ರಿ ಅವ. ಅಬ್ಬಬ್ಬಬ್ಬಬ್ಬ, ಸೈಲೆಂಟ್ ಆಗಿದ್ರೆ ಏನು ಗಾಂಭೀರ್ಯನಪ್ಪ ಅವನಿಗೆ. ನಾವು ಹೆಣ್ಮಕ್ಳು ಸೈಲೆಂಟ್ ಆಗಿದ್ರೆ ಮೂಗರು ಅಲ್ವೇನವ. ಬರ್ರಿ ಇಲ್ಲಿ ನಿಂತ್ಕೊಬರ್ರಿ. ಹಾಂ ನೀವು ಪ್ಲೀಸ್ ಬನ್ನಿ. ಅವಕಾಶ ಸಿಗಲ್ಲ ನಮ್ಮ ವೇದಿಕೆಯಲ್ಲಿ, ನಾವು ನಿಂತ್ಕೋಬೇಕು. ಬಾರವ, ಅಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಳಗೆ ಹಾಕವ ಹೋಗ್ತೀರಾ? ಬರ್ರಿ ಬರ್ರಿ. ಏನು ಹೇಳಿದೆ ನಾನು? ಹಾಂ ನೋಡಿ ನನ್ನ ತಮ್ಮ ಎಷ್ಟು ಚೆನ್ನಾಗಿ ಟೀಚರ್ ರೀ. ನಾನು ಬಾಪೂಜಿಯಲ್ಲಿ, ನಾನು ಡಾಕ್ಟ್ರು ಆ್ಯಕ್ಚುಲಿ. ಬಾಪೂಜಿಯಲ್ಲಿ ನಾನು ಮಾಸ್ಟರ್ಸ್ ಮುಗಿಸ್ಕೊಂಡೆ. ಇವತ್ತು ಪ್ರಭಾ ಮಲ್ಲಿಕಾರ್ಜುನ ಅವ್ರು ನಾನು ಸಂಸದರನ್ನು ಭೇಟಿ ಆಗ್ತೀನಿ ಅಂದ್ಕೊಂಡೆ. ನಾನು ಅವರಿಬ್ಬರು ಡೆಂಟಿಸ್ಟು, ಒಂದೇ ಪ್ರೊಫೆಷನ್ನ ತೊಗೊಂಡು ಬಂದವರು. ಅವರು ಮಹಿಳಾ ನಾಯಕಿಯಾಗಿದ್ದಾರೆ. ನಾವು ನಮ್ಮನ್ನು ಮಹಿಳಾ ನಾಯಕಿ ಅಂತ, ಅಂತರ್ಗತವಾಗಿ ನಾಯಕಿ ಅಂತ ಅಂದ್ಕೊಂಡು ಮುಂದೆ ಬಂದಿದ್ದೀವಿ. ಹೌದಾ ಇಲ್ವಾ? ನಾನು ಹೇಳಿದ್ದೀನಿ ಫಸ್ಟೇ, ಪ್ರತಿಯೊಬ್ಬರು ಜೋರಾಗಿ ಹೇಳ್ರವ ಇದನ್ನ, ಪ್ರತಿಯೊಬ್ಬರು ಹೌದವ ಅಂತರ್ಗತವಾಗಿ ನಾಯಕಿ. ಅವಕಾಶ ಕೊಟ್ರೆ ಜಗವನ್ನ ಆಳ್ತಾರವ. ಅಕ್ಕ ಮಹಾದೇವಿ ನಿಂತಿದ್ದಾಳೆ. ಕಡೆಯದಾಗಿ ಇನ್ನೊಂದ್ಸಲ, ಎಷ್ಟು ಮಾತಾಡ್ತೀಯವ ನೀನು? ಈ ಕಡೆ ಬಂದ್ಬಿಡ್ರಿ, ಅಲ್ಲಿ ವೇದಿಕೆ ಕವರ್ ಆಗೋಯ್ತು. ಈ ಕಡೆ ಬಾರವ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದ್ಬಿಡಿ, ಈ ಕಡೆ ಬಂದು. ಎಷ್ಟು ಮಾತಾಡ್ತೀಯವ ನೀನು? ಜ್ಞಾನಿ, ತುಂಬಿದ ಜ್ಞಾನಿ ಹಿಂಗಿರಲ್ಲವ. ಅಜ್ಞಾನಿ ಬರೀ ಮಾತಾಡೋದು. ನೀನು ಅಜ್ಞಾನಿನವ ಅಂತ ಹೇಳಿದಾಗ ತುಂಬಿದ ಕೊಡ ಶಬ್ದ ಮಾಡೋದಿಲ್ಲ. ಸತ್ತೆಣ ಬದುಕಿದೆ ಅಂತ ಹೇಳುತ್ತಾ ಅಂಥ ಸ್ಥಿತಿ ನಿಂದು ಅಂತ ಹೇಳ್ತಾರೆ. ಆವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಹೌದು ಸತ್ತೆಣ ಬದುಕಿದೆ ಅಂತ ಹೇಳಲ್ಲ, ಆದರೆ ನಿದ್ರೆ ಮಾಡಬೇಕಾದ್ರೆ ಸತ್ತೆ ಅಂತ ಕನಸು ಕಂಡ್ರೂ ಮತ್ತೆ ಬೆಳಗ್ಗೆ ಎದೋಳಲ್ವ ನಾವು. ಎಪ್ಪಿಟ್ಟ ಹಾಲು ಹುಳಿಯಾಗುತ್ತೆ, ಅದು ಸಿಹಿ ಆಗಲ್ಲ, ಹಂಗೆ ನಿನ್ನ ಸ್ಥಿತಿ ಅಂತ ಹೇಳ್ತಾರೆ. ಎಪ್ಪಿಟ್ಟ ಹಾಲು ಮೊಸರಾಗಿರುವ ಮೊಸರನ್ನು ಬೆಣ್ಣೆಯನ್ನು ಮಾಡಿ, ಬೆಣ್ಣೆಯಿಂದ ತುಪ್ಪವನ್ನು ಮಾಡಿದಾಗ ಸಿಹಿ ಆಗೋದಿಲ್ವೇ ಗುರುಗಳೇ? ತುಂಬಿದ ಕೊಡ ತುಳ್ಕೋದಿಲ್ಲ ಅಂದಾಗ, ತುಂಬಿದ ಕೊಡ ತುಳ್ಕೋದಿಲ್ಲ. ಅದೇ ನೀರನ್ನು ಕುಡಿಬೇಕಾದ್ರೆ, ಅದೇ ನೀರನ್ನು ಉಯ್ಬೇಕಾದ್ರೆ ಶಬ್ದ ಆಗೋದಿಲ್ವೇ? ಹಾಗೆ ಜ್ಞಾನಿಗಳು ಜ್ಞಾನವನ್ನು ತುಂಬಿಕೊಂಡು ಮಾತಾಡದೆ ಹೋದರೆ ಆ ಜ್ಞಾನಕ್ಕೆಲ್ಲಿ ಬೆಲೆ? ಅಂಥ ಸ್ಥಿತಿ ನಂದು ಗುರುಗಳೇ ಅಂತ ನಿಂತ್ಕೊಂಡು ಅಲ್ಲಿ ಅಕ್ಕ ಮಹಾದೇವಿಯವರು ಅಲ್ಲಮ್ಮ ಪ್ರಭುವ್ರಿಗೆ ಹೇಳ್ತಾರೆ. ಪಾಸ್ ಮಾಡಿದ್ರ ಫೇಲ್ ಮಾಡಿದ್ರ ಹೇಳ್ರಿ? ನನ್ನ ಪಾಸ್ ಮಾಡಿದ್ರ? 100 ಮಾರ್ಕ್ಸ್ ಬೇಡ್ರಿ 100 ಮಾರ್ಕ್ಸ್ ಬೇಡ್ರಿ. ನಮ್ಮ ತಾಯಿ ನಿಜವಾಗ್ಲೂ ಹೇಳ್ತೀನಿ ನೋಡ್ರವ, ಎಲ್ಲ ಹಂತದಲ್ಲೂ ಪರೀಕ್ಷೆ. ನಮ್ಮ ಇಲ್ಲಿ ಬಿಳಿ ಸೀರೆ, ಹಸಿರು ಸೀರೆ, ಬಿಳಿ ಸೀರೆ ಉಟ್ಕೊಂಡು ಬಂದಿರೋ ಪ್ರತಿಯೊಬ್ಬ ತಾಯಿನೂ ತ್ಯಾಗದ ಪ್ರತಿರೂಪನವ. ಎಲ್ಲವನ್ನೂ ತ್ಯಾಗ ಮಾಡಿ ಆ ನೆಮ್ಮದಿ, ಆ ಭಗವಂತ ತನ್ನ ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿಕೊಂಡವಳು ರಾಜ ಋಷಿ. ನೀವೆಲ್ಲರೂ ಆ ತಾಯಿಯ ಒಂದು ಅವತಾರನವ. ಹಸಿರು ಬಣ್ಣ ಸೀರೆ ಉಟ್ಕೊಂಡು ಬಂದವರು. ಆಹಾ, ನಾನು ತಾಯಿ ಬಂದಾಗ ಹೇಳ್ತಾ ಇದ್ದೆ, ನಮ್ಮ ತಾಯಿ ಹೆಸರು ಗಾಯತ್ರಿ, ಸಾವಿತ್ರಿ ಮೇಡಮ್ ಹೆಸರು 3ನೇ ಹೆಸರು ಗಿರಿಜಮ್ಮ ಅವರು.
ನಾನು ಹೇಳಿದೆ, ಏನು ಎಷ್ಟು ಚೆನ್ನಾಗಿದ್ದೀರಾ ನೀವು ಈ ವಯಸ್ಸಲ್ಲೂ. ಹಾಂ, ಎಲ್ಲಿ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ? ಹಾಂ, ಬರಬೇಕಾ ಅಲ್ಲಿಗೆ? ಏನೋ ಹೇಳ್ತಾರೆ ಅನ್ಸುತ್ತೆ, ಒಂದು ನಿಮಿಷ ಕೇಳಿಸ್ಕೊಂಬಂದು. ನಂದು ಒಂದೆರಡು ವಿಷಯ ಹೇಳ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ತಾಯಿ. ಹಾಂ, ಅದೇ 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 ನಾನು ಹೇಳಿದೆ, ಹಸಿರು ಸೀರೆ ಅವರಿಗೆ ಮತ್ತು ನಮ್ಮ ಥರ ಎಲ್ಲರೂ ಅಲಂಕಾರ ಮಾಡ್ಕೊಂಡಿರೋ ಪ್ರತಿಯೊಂದು ತಾಯಿಗೂ ಗುಡಿಯಲ್ಲಿ ದೇವಿಗೆ ಅಲಂಕಾರ ಮಾಡ್ದಂಗಿದ್ದೀರವ ನೀವೆಲ್ಲರೂ. ನೀವೆಲ್ಲರೂ ಅಲಂಕಾರ ಒಂದು ಶಕ್ತಿನವ. ಅಲಂಕಾರ ಮಾಡಿರೋ ತಾಯಿ ಹೆಂಗಿರ್ತಾಳೆ? ಹೆಂಗಿರ್ತಾಳೆ? ಆಹಾ, ಶಕ್ತಿ ದೇವತನವ. ಅಲಂಕಾರ ಗಂಡು ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಂಡ್ರೆ ಏನಂತಾರವ? ಅಷ್ಟೇನವ. ಅದು ತಾಯಿಗೆ ಮಾತ್ರ ಸೀಮಿತ. ಅದು ತಾಯಿಗೆ ಮಾತ್ರ ಸೀಮಿತ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ತಂದೆಯಂದಿರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ, ನಿಮ್ಮ ಮಗಳಾಗಿ, ಸಹೋದರಿಯಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಸಹಕಾರ ನಮಗೆ ಬೇಕು. ಎಲ್ಲ ಪುರುಷನ ಹಿಂದೆ ಹೆಣ್ಣು ಮಗಳು, ಎಲ್ಲ ಪುರುಷನ ಹಿಂದೆ ಹೆಂಡತಿ. ನಮ್ಮ ತಾಯಿನೂ ಬಂದವರು ಇವತ್ತು ಜಗಳೂರು ಅಯ್ಯೋ ಎಂಥ ಒಳ್ಳೆ ತಾಯಿ ಗೊತ್ತೇನ್ರಿ. ನಮ್ಮ ಜಗಳೂರು ಎಮ್ಮೆ ಶಾಸಕರ ವೈಫು ನಮ್ಮ ತಿಪ್ಪಮ್ಮ ಅಲ್ವೇನವ? ಹಾಂ, ಅವ್ರು ಮಾತಾಡಲ್ಲವ. ಭಾಳ ನಿಜ ಹೇಳ್ತೀನಿ, ಅವ್ರು ಹೊರಗಡೆ ಬರದೇ ಇರ್ಬೋದು, ಅವರು ನಮ್ಮಿಂದೆ ನಮ್ಮ ಶಕ್ತಿ. ನೀವು ಯಾಕೆ ನಮ್ಮ ಶಕ್ತಿ ಆಗುವಲ್ರು? ಹಾಂ, ಆದರೆ ಇವತ್ತು ನೀವೆಲ್ಲರೂ ಇವತ್ತು ಬಂದಿದ್ದೀರಲ್ಲ, ನಿಮ್ಮೆಲ್ರಿಗೂ ನಂದೊಂದು ದೊಡ್ಡ ಸಲಾಮ್. ನೀವಿಲ್ಲದೆ ನಾವಿಲ್ಲ. ನಿಮ್ಮ ಸಹಕಾರ ನಮಗೆ ಬೇಕು. ನಿಮ್ಮ ಜೊತೆಯಲ್ಲಿ ನಮ್ಮನ್ನು ನಡೆಸಬೇಕು. ನೀವು ನಮಗೆ ಅವಕಾಶ ಕೊಡಬೇಕು. ನೀವು ನಮಗೆ ವೇದಿಕೆ ಕೊಡಬೇಕು. ನೀವು ನಮಗೆ ಮೈಕ್ ಕೊಡಬೇಕು. ನೀವು ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ಹೆಣ್ಣಿನ ಜೊತೆಯಲ್ಲಿ, ಹೆಣ್ಣಿನ ಯಶಸ್ಸಿಗೆ ಗಂಡು ಜೊತೆಯಲ್ಲಿದ್ದಾನೆ ಅಂತ ನಾವು ಬದಲಾವಣೆ ಮಾಡಬೇಕಾ ಬೇಡವಾ? ಮಾಡಬೇಕಾ ಬೇಡವಾ? ಮಾಡಬೇಕಲ್ವಾ? ಮಾಡಬೇಕಲ್ವಾ? ಮಾಡ್ತೀರಾ ಅಲ್ವಾ? ಮಾಡ್ತೀರಾ ತಾನೇ? ಹ್ಞೂ ಅನ್ರಿ, ಯಾಕೆ ನಗ್ತೀರಾ? ಹ್ಞೂ ಅನ್ರಿ. ಹಾಂ, ಮಾಡ್ಬೇಕ್ರಿ. ಯಾಕೆ ಅಂದರೆ ನಮ್ಮಪ್ಪ ತಂದೆ ನಮ್ಮೂರಿನಲ್ಲಿ ಋತುಮತಿ ಆದರೆ 2 ವರ್ಷಕ್ಕೇ ತಾಯಿ ಮದುವೆ ಮಾಡಿಬಿಡೋರು. ನನಗೀಗ 51 ವರ್ಷ. ನಮ್ಮೂರ ಹೆಸರು ಮಾರೇನಹಳ್ಳಿ. ಋತುಮತಿ ಆದ 7ನೇ ಕ್ಲಾಸಿಗೆ 2 ವರ್ಷ ಆದಮೇಲೆ ನಮ್ಮ ಅತ್ತೆದೀರು, ನಮ್ಮಮ್ಮ, ನಮ್ಮ ಅಜ್ಜಿದೀರು ಎಲ್ಲ ನಮ್ಮ ಅಪ್ಪನಿಗೆ ಬಂದು ಹೇಳ್ತಾರೆ. ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ. ಕೃಷ್ಣ, ಮಗಳಿಗೆ ಮದುವೆ ಮಾಡು, ವರಗಳು ಬರ್ತಾ ಇದ್ದಾವೆ ಅಂತ. ನಮ್ಮ ತಂದೆ ಹೇಳ್ತಾರೆ, ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ, ನಾನು ಮದುವೆ ಮಾಡೋದಿಲ್ಲ. ನಮ್ಮಮ್ಮ ಹೇಳ್ತಾರೆ, ಒಳ್ಳೆ ವರನ ಕೊಟ್ಟು ಮದುವೆ ಮಾಡೋಣ. ಒಳ್ಳೆ ವರ ಅಂದರೆ ದುಡ್ಡಿರೋ ವರ ಅಂತ. ನಮ್ಮ ತಂದೆ ಆ ಕಾಲಕ್ಕೆ ಹೇಳ್ತಾರೆ, ಹೌದವ್ವ, ನನ್ನ ಮಗಳನ್ನು ಒಳ್ಳೆ ವರನ ಕೊಡೋಣ. ಆದರೆ ನನ್ನ ಮಗಳು ಕೈ ಚಾಚಿ ಬೇಡ ತಪ್ಪುತ್ತಾ? ನನ್ನ ಮಗಳು ಕೊಡುವಂಥ ಕೈಯಾಗಿ ಬೆಳಿಬೇಕು ಅಂಥೇಳಿ ಶಿಕ್ಷಣ ಕೊಟ್ಟರು. ಡಾಕ್ಟ್ರಾದೆ. ಇವತ್ತು ನೋಡಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ದಾವಣಗೆರೆ ಈ ಒಂದು ವೇದಿಕೆಗೆ ಬಂದಿದ್ದೀನಿ. ಇಷ್ಟೊಂದು ತಾಯಿಯಂದಿರಿಗೆ, ಇಷ್ಟೊಂದು ತಂದೆ ಅಣ್ಣ ತಮ್ಮಂದಿರಿಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ನನ್ನ ಮನೆಯವರು ಕಾರಣ. ನನ್ನ ಮನೆಯವರು ನನ್ನ ಮದುವೆ ಆದಮೇಲೆ ಅವರ ಪ್ರೋತ್ಸಾಹನೂ ಕಾರಣ. ನನಗಿಬ್ಬರು ಗಂಡು ಮಕ್ಕಳು. ನಾನು ಯಾವಾಗಲೂ ಹೇಳ್ತೀನಿ, ನನಗಿಬ್ಬರು ಗಂಡು ಮಕ್ಕಳಲ್ಲ. 7.5 ಕೋಟಿಯಲ್ಲಿ 3.5 ಕೋಟಿ ಹೆಣ್ಮಕ್ಳಾದರೆ ಇನ್ನು 3.25 ಕೋಟಿ ಅಥವಾ 3 ಕೋಟಿ ಗಂಡು ಮಕ್ಕಳು ಸಹ ನನ್ನ ಮಕ್ಕಳೇ. ಅವರೆಲ್ಲರ ಪ್ರೋತ್ಸಾಹ, ಪ್ರೀತಿ, ಶಕ್ತಿ ಬರೀ ನನಗಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಣು ಕುಲಕ್ಕೆ, ಹೆಣ್ಣು ಸಮುದಾಯಕ್ಕೆ, ಹೆಣ್ಣು ಮಗಳಿಗೆ ಸಿಕ್ಕಲಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹಾರೈಸ್ತೇನೆ ಮತ್ತು ಆಶಿಸ್ತೇನೆ.
ಕಡೆಯದಾಗಿ ಮಹಿಳಾ ಸಹಾಯವಾಣಿ ಎಷ್ಟು? ಹೇಳಿದ್ದೀನಿ, ನಿಮ್ಮ ಖಡ್ಗದಲ್ಲಿ ಕ್ರಾಂತಿ ಇರಬೇಕು, ನಿಮ್ಮ ಪೆನ್ನಿನಲ್ಲಿ ಕ್ರಾಂತಿ ಇರಬೇಕು ಅಂತ. ತಪ್ಪು. ಮಹಿಳಾ ಸಹಾಯವಾಣಿ ಯಾವುದೇ ಮಹಿಳೆ ಗಂಡನ ದೌರ್ಜನ್ಯ, ಯಾರೋ ಗಂಡಸಿನ ದೌರ್ಜನ್ಯ, ಅಥವಾ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅತ್ಯಾಚಾರ, ಅಥವಾ ಏನೋ ಆಗಿರಿದ್ರೆ ಆಸ್ತಿ ವಿಚಾರ, ಹೆಣ್ಮಗಳನ್ನ ಹೊರಗೆ ಹಾಕಿರ್ತಾರೆ, ಆಸ್ತಿ ಬೇಕಾಗಿರುತ್ತೆ, ತಾಯಿನ ಹೊರಗೆ ಹಾಕಿರ್ತಾರೆ ಆಸ್ತಿ ಬರ್ಸ್ಕೊಂಡು. ಪ್ರತಿಯೊಬ್ಬರಿಗೂ ಒಂದೇ ಸೂರಿನಡಿ ಡಾಕ್ಟ್ರು, ಪೊಲೀಸು, ಲಾಯರು, ಆಮೇಲೆ ನಮ್ಮ ಮನಸ್ಸಿಗೆ ನಮ್ಮ ರಾಜಶ್ರೀ, ನಮ್ಮ ಲೀಲಾವತಿ ದೇವಿ ಇದಾರಲ್ಲ, ಹಾಗೆ ಕೌನ್ಸಿಲರ್ ಒಬ್ರು ಇರ್ತಾರೆ. ಇಷ್ಟು ಜನ ಒಂದೇ ಸೂರಿನಡಿ ಸಿಗುವಂಥ ಒಂದು ಹೆಲ್ಪ್ ಲೈನ್ 181. ನೆನ್ಪಿಟ್ಕೊಳ್ರವ, ಫೋನಲ್ಲಿ ಸೇವ್ ಮಾಡ್ಕೊಳ್ರವ. ಫಸ್ಟು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಭಯ ಬೀಳಬೇಡ್ರಿ. ಯಾರೇ ಬ್ಲ್ಯಾಕ್ ಮೇಲ್ ಮಾಡಲಿ, ಯಾರೇ ಹೆದರಿಸ್ಲಿ, ಅಯ್ಯೋ ನಾವು ಹೋಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಹೋಗಿ, ಅಯ್ಯ ಎಲ್ಲರೂ ಮನೆ ದೋಸೆ, ಹೆದರ್ಕೋಬೇಡ್ರವ. ತಪ್ಪು ಮಾಡದೇ ಇರೋರು ಯಾರವ? ಚಪ್ಪಾಳೆ ಯಾಕೆ 4 ಜನ ಹೊಡೆಯೋದು? ತಪ್ಪು ಮಾಡದೇ ಇರೋರು ಯಾರವ? ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ತಪ್ಪು ಮಾಡ್ತಾಳೆ. ಹಂಗನ್ಬಿಟ್ಟು ಯಾರೂ ಜೀವಕ್ಕೆ ತೊಂದರೆ ಮಾಡ್ಕೋಬಾರ್ದು. ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ. ಮಾನಸಿಕವಾಗಿ ನೀವೇನಾದರೂ ದುರ್ಬಲರಾಗ್ಬಿಟ್ರೆ ತಾಯಿ ಹತ್ರ ಹೋಗಿ. ಮೇಡಮ್, ನಿಮ್ಮ ಹತ್ರ ಕಳಿಸ್ತೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ನೀವು. ಯಾಕೆಂದರೆ ತಾಯಿ ಭಾವನಾತ್ಮಕ ಜೀವಿ. ಒಂದು ಹೆಣ್ಣುಮಗಳು ಬೇಗ ನೊಂದ್ಕೊಂಡ್ಬಿಡ್ತಾಳೆ. ಒಂದು ಸಣ್ಣ ಅವಮಾನ ಆದರೆ, ಅಯ್ಯೋ ನಂಗೆ ಹಿಂಗೆ ಅಂದ್ಬಿಟ್ರು, ನಾಳೆ ಹೋಗ್ಬೇಕಾ ಬೇಡವಾ? ಇಲ್ರವ, ಹಂಗನ್ಬೇಡ್ರಿ. ನೀವು ಹೋಗಲೇಬೇಕು. ನಿಮ್ಮ ಗುರಿ ಭಾಳ ದೊಡ್ಡದಿದೆ. ಬರೀ ಗಂಡನ ಚಾಕ್ರಿ, ಮಕ್ಕಳ ಚಾಕ್ರಿ ಅಲ್ಲವ, ಸಮಾಜದಲ್ಲಿ ಸೇವೆ ಮಾಡುವಂಥ ಗುರಿ ನೀವು ಹೊಂದ್ಕೋಬೇಕವ. ಸಮಾಜದಲ್ಲಿ ನೀವು ಸೇವೆ ಮಾಡ್ಬೇಕಾದ್ರೆ 100 ಜನ ಅಂತಾರವ. ಹೌದಲ್ವೇನವ? ಗೆಲ್ತೀರೇನವ? ಎಲ್ಲಿದೆ ಸಖಿ ಒನ್ ಸ್ಟಾಪ್ ಸೆಂಟ್ರ್ ಹೇಳಿ? ಅಬ್ಬಾ, ಈ ಹೆಣ್ಮಗಳಿಗೆ ಚಪ್ಪಾಳೆ ಹೊಡಿರವ. ಒಬ್ಬರಾರು ತಾಯಿ ಹೇಳಿದ್ರು, ಸಾಹಿತಿಗಳಾಗಿದ್ದೀರವ, ಲೇಖಕಿಯಾಗಿದ್ದೀರ ನೀವು ಪ್ರಚಾರ ಮಾಡಬೇಕವ, ನೀವು ಅರಿವನ್ನು ಮೂಡಿಸ್ಬೇಕವ. 181 ಸಖಿ ಒನ್ ಸ್ಟಾಪ್ ಸೆಂಟರ್ ನಿಮ್ಮ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಇರುತ್ತವ. ನೀವು ದಯವಿಟ್ಟು, ನಿಮಗೆ ಅಲ್ಲ ಯಾರಿಗೇನೇ ಆದರೂ ನೀವು ಅಲ್ಲೋಗಿ ನೀವು ಸಹಾಯ ಪಡ್ಕೊಳ್ರವ. ಇನ್ನು ಒಂದೇ ಒಂದು ಹೆಲ್ಪ್ ಲೈನು 11 ಹೇಳ್ರಿ, ಕರೆಕ್ಟು. 11 ಸದ್ಯ ಒಂದು ಹೆಣ್ಮಗಳಾದರೂ 2 ಅಂದ್ಬಿಟ್ಲು. 112 ನಿಮ್ಮ ಸಹಾಯವಾಣಿಯವ. 10 ನಿಮಿಷದಲ್ಲಿ ನೀವು ಆ ಕರೆ ಮಾಡಿದ್ರೆ ನಿಮ್ಮ ಹತ್ರ ಯಾರು ಬರ್ತಾರವ? ಪೊಲೀಸ್ ಅವ್ರನ್ನ ಕಂಡ್ರೆ ಭಯ ಬೀಳಬೇಡಿ. ಯಾವುದೇ ಲೋಕಲ್ ಸ್ಟೇಷನಲ್ಲಿ ನಿಮಗೆ ಸ್ಪಂದನೆ ಮಾಡದೆ ಹೋದರೆ ಸೀದಾ SP ಆಫೀಸ್ಗೆ ಹೋಗಿ. ನಿಮ್ಮ SP ಯಾರು? ಕರೆಕ್ಟ್, ಶೇಖರ್. ನಿಮ್ಮ SP ಯಾರು? ನಿಮ್ಮ ಎಲ್ಲ ಅಧಿಕಾರಿಗಳ ನಂಬರ್ ತಿಳ್ಕೊಳ್ರವ. ಅದೇ ಬುದ್ಧಿವಂತಿಕೆ. ಅರಿವು, ಶಕ್ತಿ, ಅಜ್ಞಾನ, ಸಾವು. ಎಲ್ಲಿ ನೋಡೋಣ ಹೇಳಿ ಎಲ್ರು ಒಂದ್ಸಲ. ಅರಿವು, ಅಜ್ಞಾನ. ಇನ್ಮೇಲೆ ನಮ್ಮ ದಾವಣಗೆರೆ ಹೆಣ್ಣುಮಕ್ಕಳೆಲ್ಲರೂ ಅರಿವಿನ ಶಕ್ತಿಯನ್ನ ಹೊಂದಿರಬೇಕು. ಅವಳೇ ನಿಜವಾದ ಗಟ್ಟಿಗಿತ್ತಿ. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ಯಾರ್ಯಾರು ಕಷ್ಟಪಟ್ಟಿದ್ದೀರಾ, ಹಲವಾರು ತಿಂಗಳಿಂದ ನೀವೆಲ್ಲರೂ ಶ್ರಮ ವಹಿಸಿದ್ದೀರವ. ಎಲ್ಲ ಹೆಣ್ಣು ಮಕ್ಕಳ ಹೃದಯಕ್ಕೆ ಗಂಡು ಮಕ್ಕಳು ಸಹಕಾರ ಮಾಡಿರೋರು ಎಲ್ರಿಗೂ ಮಗಳಾಗಿ, ತಾಯಿಯಾಗಿ ನನ್ನ ಗೌರವ ಪೂರ್ವಕ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ದಾವಣಗೆರೆಯ ಮಹಿಳಾ ಶಕ್ತಿ. ನಾವೊಂದ್ಸಲ ಹೇಳ್ತೀನಿ ಜೈ ಅಂತ, ನೀವು ದಾವಣಗೆರೆ ಮಹಿಳಾ ಶಕ್ತಿ ಹೇಳ್ತೀರಾ? ಜೈ, ಜೈ
ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್. ಒಂದು ನಿಮಿಷ, ತಾಯಿದು ಎಷ್ಟು ನೋವು ನೋಡ್ರಿ. ಅಬ್ಬಾ, ಹೌದವ, 30 ವರ್ಷದಿಂದ ಹೆಣ್ಮಗಳನ್ನ ಹೊಟ್ಟೆಯಲ್ಲೇ ಸಾಯಿಸಿದ್ದೀರ. ಇವತ್ತು ಗಂಡಲ್ಲಿ ಸಿಗಬೇಕು ನಿಮ್ಗಳಿಗೆಲ್ಲ. ಒಂದೊಂದು ಊರಲ್ಲಿ 60-70 ಜನ ಹುಡುಗರು ಖಾಲಿ ಇದ್ದಾರೆ. ಯಾಕಂದರೆ ಊಟ ಎಲ್ಲರೂ ನಮಗೆ ಗಂಡೆ ಬೇಕು ಅಂದರೆ ನಾವು ಎಲ್ಲಿಂದ ತರೋಣ? ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಕೃತಿ ವಿಕೋಪಕ್ಕೆ ಒಳಗಾಗ್ತೀರಾ. ನಮಸ್ಕಾರ. ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನಾ ನುಡಿಗಳ ಮೂಲಕ ಎಲ್ಲ ಮಹಿಳೆಯರಿಗೂ ಸಹ ಎಲ್ಲ ಮಹಿಳೆಯರು ಸಹ ಅದಮ್ಯವಾದಂತಹ ಸಾಧನೆಯನ್ನ ಮಾಡಿ ನಿಮ್ಮ ಗುರಿ ಮುಂದಿರಲಿ ಎಂಬ ವಿಶೇಷವಾದಂತಹ ಸಂದೇಶವನ್ನು ನೀಡುವುದರ ಮೂಲಕ ಎಲ್ಲರನ್ನೂ ಸಹ ಜಾಗೃತಗೊಳಿಸಿದಂತಹ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮಹಿಳಾ ನುಡಿತೇರು ಸ್ಮರಣ ಸಂಚಿಕೆಯ ಲೋಕಾರ್ಪಣೆ. ಇಂದು ಹೊರಟಿರುವ ಮಹಿಳಾ ನುಡಿತೇರು ಕೇವಲ ಒಂದು ಸ್ಮರಣ ಸಂಚಿಕೆಯಲ್ಲ, ಇದು ದಾವಣಗೆರೆ ಜಿಲ್ಲೆಯ ಮಹಿಳಾ ಪ್ರತಿಭೆಯ ಅಕ್ಷರಯಾನ. ಈ ಸಮಿತಿಯ ಸದಸ್ಯರು ಸಹ ವೇದಿಕೆಗೆ ಆಗಮಿಸಬೇಕು. ಈ ವಿಶೇಷವಾದಂಥ ಮಹಿಳಾ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕೆಂದು ಈ ಮೂಲಕ ಅವರನ್ನು ಕೋರ್ತಾ ಇದ್ದೀನಿ. ಎಲ್ಲ ಮಹಿಳೆಯರು ಸಹ, ಸಭಿಕರೆಲ್ಲರೂ ಸಹ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಮಹಿಳಾ ನುಡಿತೇರು ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರು ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಅವರು, ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ.